ಟೆಕ್ನೋ ಒಂದು ಹೊಸ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದೆ. ಇದೇ ಟೆಕ್ನೋ ಪೋವಾ ಸ್ಲಿಮ್. ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ. ಈ ಫೋನ್ ಸೆಗ್ಮೆಂಟ್ ನ ಅತ್ಯಂತ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಜೊತೆಗೆ ಇದರಲ್ಲಿ 1.5K ರೆಸಲ್ಯೂಷನ್ ಇದೆ, 144 ಹರ್ಟ್ಸ್ ಅಮೆಲಾಡ್ ಡಿಸ್ಪ್ಲೇ ಇದೆ, ಎಐ ಕ್ಯಾಮೆರಾ ಸಿಗ್ತಾ ಇದೆ, ಡೈಮೆನ್ಸಿಟಿ ಪ್ರೊಸೆಸರ್ ಇದೆ, ಮೂನ್ ಲೈಟ್ ಸಿಗುತ್ತೆ. ಈ ಫೋನ್ ಸ್ಲಿಮ್ ಆಗಿದ್ರೂ ಇದರಲ್ಲಿ ಬಿಗ್ ಬ್ಯಾಟರಿ ಸಿಗುತ್ತೆ. ಈ ಫೋನ್ ಅಂಡರ್ 20,000 ಒಳಗಡೆನೆ ಲಾಂಚ್ ಆಗಿದೆ. ಆದ್ರೆ ಈ ಫೋನ್ ನೀವು ತಗೋಬೇಕಾ ಬೇಡವಾ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ಟೆಕ್ನೋ ಅವರೇನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇದೆ. ಇದನ್ನ ನಾವು ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಕೆಲವು ಸ್ಟಿಕ್ಕರ್ಸ್ ಇದೆ, ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಸಿಗುತ್ತೆ, ಜೊತೆಗೆ ಒಂದು ಟೆಂಪರ್ ಗ್ಲಾಸ್ ಕೂಡ ಸಿಗುತ್ತೆ. ಆಮೇಲೆ ವಾರಂಟಿ ಕಾರ್ಡ್ ಇದೆ, ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ, ಹಾಗೆ ಫೋನ್ ಸಿಗುತ್ತೆ. ಇದು ತುಂಬಾ ಲೈಟ್ ವೈಟ್ ಆಗಿದೆ, ಇನ್ ಹ್ಯಾಂಡ್ ಫೀಲ್ ಆಗ್ತಾನೆ ಇಲ್ಲ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಹಾಗೆ ಬಾಕ್ಸ್ ಅಲ್ಲಿ 45 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ, ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ, ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದ್ರೆ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಬ್ಯಾಕ್ ಅಲ್ಲಿ ಪಾಲಿಕಾರ್ಬನೇಟ್ ಪ್ಯಾನೆಲ್ ಸಿಗುತ್ತೆ, ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಏನೋ ಬೀಳೋದಿಲ್ಲ. ಇದರ ಡಿಸೈನ್ ಸಿಂಪಲ್ ಆಗಿದೆ, ಕ್ಲಾಸಿಕ್ ಆಗಿ ಕಾಣಿಸುತ್ತೆ. ಇದು ಬಂದು ನಮಗೆ 3 ಕಲರ್ಸ್ ಅಲ್ಲಿ ಸಿಗುತ್ತೆ, ಸ್ಕೈ ಬ್ಲೂ, ಸ್ಲಿಮ್ ವೈಟ್, ಕೂಲ್ ಬ್ಲಾಕ್. ಈ 3 ಕಲರ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಇದು ತುಂಬಾ ಸ್ಲಿಮ್ ಆಗಿದೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಇಷ್ಟು ಸ್ಲಿಮ್ ಫೋನ್ ಇದುವರೆಗೂ ನಾನು ನೋಡೇ ಇಲ್ಲ. ಇದನ್ನ ಕೈಯಿಂದ ಹೋಲ್ಡ್ ಮಾಡಿದಾಗ ಡಿಫ್ರೆಂಟ್ ಫೀಲ್ ಸಿಗುತ್ತೆ, ಡಿಫ್ರೆಂಟ್ ವೈಬ್ ಬರುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದ್ರೆ, ಇದರ ಬ್ಯಾಕ್ ಸೈಡ್ ಅಲ್ಲಿ ಲೈಟ್ ಸಿಗುತ್ತೆ, ಡೈನಮಿಕ್ ಮೂಡ್ ಲೈಟ್. ಈ ಮೂಡ್ ಲೈಟ್ ನ ಸೆಟ್ಟಿಂಗ್ ಅಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಫೋನ್ಗೆ ನೋಟಿಫಿಕೇಶನ್ ಬಂದಾಗ, ಚಾರ್ಜಿಂಗ್ ಇಟ್ಟಾಗ, ಕಾಲ್ ಬಂದಾಗ, ಬ್ಯಾಟ್ರಿ ಲೋ ಆದಾಗ ಲೈಟ್ ಬ್ಲಿಂಕ್ ಆಗುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿದೆ. ಫೋನ್ಗೆ 2 ಕಣ್ಣಿರೋ ತರನೇ ಕಾಣಿಸುತ್ತೆ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಜೊತೆಗೆ ಇದಕ್ಕೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಇದೆ. ಇದು ಸ್ಲಿಮ್ ಆಗಿದ್ರೂ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 156 ಗ್ರಾಮ್ ವೆಯ್ಟ್ ಇದೆ, 5.95 ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಸ್ಲಿಮ್ ಆಗಿರೋದ್ರ ಜೊತೆಗೆ ಲೈಟ್ ವೈಟ್ ಕೂಡ ಆಗಿದೆ. ಇದು ಸ್ಲಿಮ್ ಆಗಿದ್ರು ಇದರಲ್ಲಿ 5160 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಕೈಯಿಂದ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಏನೂ ಫೀಲ್ ಆಗೋದಿಲ್ಲ, ಲೈಟ್ ವೈಟ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಟೈಪ್ ಸಿ ಪೋರ್ಟ್ ಇದೆ, ಸ್ಪೀಕರ್ ಸಿಗುತ್ತೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡ್ಯೂಯಲ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ, ಮೆಮೊರಿ ಕಾರ್ಡ್ ನ ಹಾಕೋದಿಕ್ಕೆ ಆಗೋದಿಲ್ಲ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಖಾಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಇದಾವೆ. ಫೋನ್ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, ಡಾಲ್ಬಿ ಅಟ್ಮಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ 3.5 ಆಡಿಯೋ ಜಾಕ್ ಇಲ್ಲ, ಡ್ಯೂಯಲ್ ಸ್ಪೀಕರ್ಸ್ ಇಲ್ಲ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಪರವಾಗಿಲ್ಲ, ಡೀಸೆಂಟ್ ಆಗಿದೆ. ನೆಕ್ಸ್ಟ್ ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ, ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ, ಜೊತೆಗೆ ಫೇಸ್ ಅನ್ಲಾಕ್ ಇದೆ. 2 ಸೆನ್ಸರ್ಸ್ ಚೆನ್ನಾಗಿದೆ, ಫೋನ್ ಬೇಗ ಓಪನ್ ಆಗುತ್ತೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.78 ಇಂಚಸ್ 1.5K ರೆಸಲ್ಯೂಷನ್ 3D ಕರ್ವ್ಡ್ ಅಮೆಲಾಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದನ್ನ ವರ್ಲ್ಡ್ ಸ್ಲಿಮ್ಮೆಸ್ಟ್ 3D ಕರ್ವ್ಡ್ ಡಿಸ್ಪ್ಲೇ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಆದ್ರೆ ಈ ರಿಫ್ರೆಶ್ ರೇಟ್ ಕೆಲವು ಸೆಲೆಕ್ಟೆಡ್ ಆಪ್ಸ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಎಲ್ಲಾ ಆಪ್ಸ್ ಅಲ್ಲಿ ವರ್ಕ್ ಆಗೋದಿಲ್ಲ. ಆದ್ರೆ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಮತ್ತೆ ಇದರಲ್ಲಿ 1600 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗ್ತಾ ಇದೆ, 4500 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ HDR ಸಪೋರ್ಟ್ ಇಲ್ಲ. ಯೂಟ್ಯೂಬ್ ಅಲ್ಲಿ 2K ವಿಡಿಯೋಸ್ ನ 60 FPS ಅಲ್ಲಿ ನೋಡಬಹುದು. 4K ಸಪೋರ್ಟ್ ಇಲ್ಲ. ಆದ್ರೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ವೈಬ್ರೆಂಟ್ ಕಲರ್ಸ್ ಬರುತ್ತೆ, ಪಂಚಿ ಆಗಿ ಕಾಣಿಸುತ್ತೆ. ವಿವಿಂಗ್ ಆಂಗಲ್ ಚೆನ್ನಾಗಿದೆ. ಇದರ ಬೆಸಲ್ಸ್ ಕಡಿಮೆ ಇದೆ. ಇದರ ಚಿನ್ ಕೂಡ ಕಡಿಮೆ ಇದೆ. 92.6% ಸ್ಕಿನ್ ಟು ಬಾಡಿ ರೇಷಿಯೋ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಮಿಸ್ ಆಗಿ ಬಿದ್ರೆ ಏನು ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಓವರ್ ಆಲ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ.
ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ, 2 ಮೆಗಾ ಪಿಕ್ಸೆಲ್ ಎಐ ಕ್ಯಾಮೆರಾ ಇದೆ, ಹಾಗೆ ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿನ ನಾವು ನೋಡೋದಾದ್ರೆ ಫೋಟೋಸ್ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಡೀಟೇಲ್ಸ್ ಓಕೆ ಚೆನ್ನಾಗಿದೆ, ಕಲರ್ಸ್ ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿದೆ. ಪ್ರೊಸೆಸಿಂಗ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದರಲ್ಲಿ 15x ಝೂಮ್ ಮಾಡಬಹುದು, 1x ಹಾಗೆ 2x ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದ್ರೆ 10x ಅಲ್ಲಿ ಫೋಟೋಸ್ ಕ್ವಾಲಿಟಿ ಹಾಳಾಗುತ್ತೆ. ಝೂಮ್ ಫೋಟೋಸ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಪೋರ್ಟ್ರೇಟ್ ಕೂಡ ಡೀಸೆಂಟ್ ಆಗಿದೆ, ಆದ್ರೆ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ನ ಆಬ್ಜೆಕ್ಟ್ ನ ಚೆನ್ನಾಗಿ ಫೋಕಸ್ ಮಾಡುತ್ತೆ, ಫೋಕಸಿಂಗ್ ಇಶ್ಯೂಸ್ ಏನೂ ಇಲ್ಲ. ಲೋ ಲೈಟ್ ಅಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಆದ್ರೆ ಡೀಟೇಲ್ಸ್ ಚೆನ್ನಾಗಿಲ್ಲ. ಹಾಗೆ ಸೆಲ್ಫಿ ಫೋಟೋಸ್ ಕೂಡ ಅಷ್ಟಕ್ಕಷ್ಟೇ, ಅಷ್ಟೊಂದೇನು ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಇದರಲ್ಲಿ ಕಲರ್ಸ್ ಚೆನ್ನಾಗಿಲ್ಲ, ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ. ಹಾಗೆ ಇದರ ಫ್ರಂಟ್ ಅಂಡ್ ಬ್ಯಾಕ್ ಇಂದ 2K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ, ಆದ್ರೆ ಇದರಲ್ಲಿ OIS ಸಪೋರ್ಟ್ ಇಲ್ಲ, ಇದರಿಂದ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಇದರಲ್ಲಿ 10x ಝೂಮ್ ಮಾಡಬಹುದು, ಸೆಲ್ಫಿ ವಿಡಿಯೋಸ್ ಅಲ್ಲಿನೂ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಈ ಫೋನಿಂದ ನಾನು ತೆಗೆದಿರೋ ಫೋಟೋಸ್ ಮತ್ತೆ ವಿಡಿಯೋಸ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6400 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 6nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ, ಪರ್ಫಾರ್ಮೆನ್ಸ್ ಟಾರ್ಗೆಟೆಡ್ ಪ್ರೊಸೆಸರ್ ಅಲ್ಲ. ಇದರಲ್ಲಿ LPDDR4X ರ್ಯಾಮ್ ಸಿಗುತ್ತೆ, UFS 2.2 ಸ್ಟೋರೇಜ್ ಸಿಗುತ್ತೆ. ಇದರ ಸ್ಟೋರೇಜ್ ಟೈಪ್ ಸ್ವಲ್ಪ ಕಡಿಮೆ ಆಯಿತು, UFS 3.1 ಸ್ಟೋರೇಜ್ ಟೈಪ್ ಆದ್ರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಮತ್ತೆ ಇದರಲ್ಲಿ 46,000 UFS ಸ್ಕೋರ್ ಇದೆ, ಹಾಗೆ 4,59,000 ಪ್ಲಸ್ ಅಂಟುತು ಸ್ಕೋರ್ ಇದೆ. 91% CPU ಥ್ರಾಟಲ್ ಇದೆ. ಹಾಗೆ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ನ ಚೆಕ್ ಮಾಡಿದ್ವಿ. ಫೋನ್ 27°C ಇಂದ 38°C ವರೆಗೂ ಹೀಟ್ ಆಯಿತು, ಹಾಗೆ 65% ಇಂದ 52% ವರೆಗೂ ಬ್ಯಾಟರಿ ಡ್ರೈನ್ ಆಯಿತು. ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಜೊತೆಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆಕ್ ಮಾಡಿದ್ವಿ, ಜಾಸ್ತಿ ಏನು ಬ್ಯಾಟರಿ ಡ್ರೈನ್ ಆಗ್ತಾ ಇಲ್ಲ. ಹಾಗೆ ಇದರ ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು, ಆದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. COD ಅಲ್ಲಿ ಲೋ ಆಪ್ಷನ್ ಅಲ್ಲಿ ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಇದರಲ್ಲಿ ಹೈಪರ್ ಬೂಸ್ಟ್ ಮೋಡ್ ಸಿಗುತ್ತೆ. ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಫೀಲ್ ಆಗೋದಿಲ್ಲ, ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಆದ್ರೆ ಇದು ಗೇಮಿಂಗ್ ಟಾರ್ಗೆಟೆಡ್ ಫೋನ್ ಅಲ್ಲ, ಗೇಮಿಂಗ್ಗೋಸ್ಕರ ನೀವು ಬೇರೆ ಫೋನ್ ತಗೊಳ್ಳಿ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ iOS 15 ಅಲ್ಲಿ ವರ್ಕ್ ಮಾಡುತ್ತೆ, Android 15 ಅಲ್ಲಿ ಬರುತ್ತೆ. ಇದಕ್ಕೆ 1 year OS ಅಪ್ಡೇಟ್ ಹಾಗೆ 2 years ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಗಳು ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಜೊತೆಗೆ ಇದರಲ್ಲಿ ಹಾಟ್ ಆ್ಯಪ್ಸ್, ಹಾಟ್ ಗೇಮ್ಸ್ಗಳು ಕೂಡ ಬರುತ್ತೆ, ಇದನ್ನ ಡಿಸೇಬಲ್ ಮಾಡಬಹುದು. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ, ಆದ್ರೆ ಇದರ UI ಸ್ಮೂತ್ ಆಗಿದೆ. ಆಪ್ಸ್ ಆನಿಮೇಷನ್ ಸಿಗುತ್ತೆ, ಹಾಗೆ AI ಫೀಚರ್ಸ್ ಸಿಗುತ್ತೆ. ಎಲ್ಲ AI ಇದೆ. ಇದು ರೀಜನಲ್ ಲ್ಯಾಂಗ್ವೇಜ್ ಜೊತೆಗೆ ಕನ್ನಡ ಭಾಷೆಗೂ ಸಪೋರ್ಟ್ ಮಾಡುತ್ತೆ. ಕಾಲ್ ಅಸಿಸ್ಟ್, ಟ್ರಾನ್ಸ್ಲೇಷನ್ ಅಸಿಸ್ಟ್, ಸೋಷಿಯಲ್ ಅಸಿಸ್ಟ್, ಡಾಕ್ಯುಮೆಂಟೇಶನ್ ಅಸಿಸ್ಟೆಂಟ್, ರೈಟಿಂಗ್ ಅಸಿಸ್ಟೆಂಟ್, AI ನೋಟ್ಸ್, ರೆಕಾರ್ಡಿಂಗ್, ಸಮ್ಮರಿ ಅಂತ ತುಂಬಾ AI ಫೀಚರ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5160 mAh ಬ್ಯಾಟರಿ ಸಿಗುತ್ತೆ. ಇದು 45 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 55 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಇದರಲ್ಲಿ ಬಿಗ್ ಬ್ಯಾಟರಿ ಇದ್ರೂ ಈ ಫೋನ್ ಸ್ಲಿಮ್ ಆಗಿದೆ. ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸೇಜ್ ಅಲ್ಲಿ 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 1 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10 5G ಬ್ಯಾಂಡ್ ಸಿಗುತ್ತೆ, 4x4 MIMO ಇದೆ, ವೈಡ್ ವ್ಯಾನ್ L1 ಸಪೋರ್ಟ್ ಸಿಗುತ್ತೆ, ವೈಫೈ 5 ಇದೆ, ಬ್ಲೂಟೂತ್ 5.4 ಸಿಗುತ್ತೆ, IR ಬ್ಲಾಸ್ಟರ್ ಇದೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕಾಲ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗೋದಿಲ್ಲ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಒಂದೇ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM, 128GB ಸ್ಟೋರೇಜ್. ಇದಕ್ಕೆ 19,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ 20,000 ಒಳಗಡೆ ಈ ಫೋನ್ಗಿಂತ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಫೋನ್ ಸಿಗುತ್ತೆ. ಇದರಲ್ಲಿ ಹೆವಿ ಲೆವೆಲ್ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡುತ್ತೆ. ಹಾಗೆ ಇದರ ಡಿಸೈನ್ ಚೆನ್ನಾಗಿದೆ. ಇದರಲ್ಲಿ ಡೈನಮಿಕ್ ಮೂನ್ ಲೈಟ್ ಸಿಗುತ್ತೆ. ಈ ಫೋನ್ ಸ್ಲಿಮ್ ಆಗಿರೋದ್ರಿಂದ ಜೊತೆಗೆ ಪ್ರೀಮಿಯಂ ಆಗಿದೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಇದರಿಂದ ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನೀವು ಈ ಫೋನ್ ತಗೋಬಹುದು. ಅಂದ್ರೆ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ ನೀವು ಬೇರೆ ಫೋನ್ ತಗೊಳ್ಳೋದು ಒಳ್ಳೇದು. ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟೆಕ್ನೋಪೋವಾ ಸ್ಲಿಮ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.